ಮೆಟ್ಲು ಕಾಡುಗಲ್ ಇಲ್ಲಿ ಇದೆಯಲ್ಲ ಹಂಗೆ ಹೋಗ್ಬೇಕಾಗಿತ್ತು. ಇದು ಎಲ್ಲ ಕಲ್ಲು ಹಾಕಿ ಚಪ್ಪಡಿ ಹಾಕಿ ಮಾಡಿರೋದು. ನಮಸ್ಕಾರ ಗೆಳೆಯರೆ. ಈಗ ನಾನು ಬಂದಿರೋ ಜಾಗ ಬಂದುಬಿಟ್ಟು ಮುದಿರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಶಿವಗಂಗೆ ದೇವಸ್ಥಾನ, ಶಿವಗಂಗೆ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಹಿಂದೆನೇ ಇದೆ ಇದು. ನೋಡಿ, ಇದು ಎಂಟ್ರೆನ್ಸು. ಒಳಗೆ ನೋಡೋಣ ಹೇಗಿದೆ ಅಂತ, ಬನ್ನಿ. ನಮಸ್ತೆ ಸರ್, ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಮುದ್ವೀರೇಶ್ವರ ಸ್ವಾಮಿ ಅಂತ ವೀರಭದ್ರ ಸ್ವಾಮಿ. ಇದು ಉದ್ಭವ ಮೂರ್ತಿ, ಬಂಡೆಲೆ ಉದ್ಭವ ಆಗಿದೆ. ಅದು ಹೆಂಗೆ ಬಂತು ಅಂದರೆ, ಇಲ್ಲಿ ಸಪ್ತ ಋಷಿಗಳು ಆಗಮನ ಅಂದರೆ ಸಪ್ತ ಋಷಿಗಳಲ್ಲಿ ಒಬ್ಬರು ಮೋದ್ಗಲ್ಯ ಋಷಿ ಅಂತ. ಮೋದ್ಗಲ್ಯ ಋಷಿ ಅವರು ತಪಸ್ಸಿಗೆ ಕೂತ್ಕೊಂಡಿರೋ ಜಾಗ ಇದು. ತಪಸ್ಸಿಗೆ ಕೂತಿದ್ದಾರೆ. ಆ ತಪಸ್ಸಿಗೆ ಕೂತಿದ್ದಾಗ ತಪಸ್ಸು ಮುಗಿದ ನಂತರ ಬಂದು ಕಿರುಬೆಳ್ನಲ್ಲಿ ಬರೆದಿರೋದು ಮುದ್ವೀರೇಶ್ವರ ಕಿರುಬೆಳ್ನಲ್ಲಿ ಬರೆದಿರೋದು. ಅದು ಬೆಳೀತಾ ಹೋಯ್ತು. ಅದು ಶಿಥಿಲಾಗ ಮಟ್ಟ ಬಂತು ದೇವಸ್ಥಾನ. ಅವಾಗೇನು ಮಾಡಿ, ಹಿಂದಿನ ದೈವ ಪುರುಷರು ಅವ್ರೇನು ಮಾಡಿರು, ಇನ್ನು ಬೆಳೆದ್ಬಿಡ್ತಲ್ಲ ದೇವಸ್ಥಾನ ಬಿದ್ದೋತಾರೆ ಅಂದ್ಬಿಟ್ಟು ಸ್ವಾಮಿಗೆ ಓಲ್ ಹೊಡೆದ್ಬಿಟ್ಟು ಆ ಓಲ್ ಹೊಡೆದವನು ಅಲ್ಲೇ ಸದೋಗ್ಬಿಟ್ನಂತೆ. ಅದೀಗ ಬೆಳೆಯೆಲ್ಲ ಮುಂದಕ್ಕೆ ಮೂಡ್ತಾಯ್ತಿ ದೇವರು ಮುದ್ವೀರೇಶ್ವರ. ಅದು ಮುದ್ವೀರೇಶ್ವರ ಅಂತ. ಆಮೇಲೆ ಮೋದ್ಗಲ್ ಋಷಿಗಳು ತಪಸ್ಸು ಮಾಡಿ ಐಕ್ಯವಾಗಿರೋ ಸ್ಥಳನೂ ಇದೆ ಇಲ್ಲಿ ಸ್ಥಳ. ಆಮೇಲೆ ಇದು ಇನ್ನೊಂದಿದೆ ಇಲ್ಲೇ ದೇವಸ್ಥಾನದ ಒಳಗಡೆ, ಭೈರವೇಶ್ವರ ಕದ್ದು ಕೂತಿರೋ ಜಾಗ ಇದೆ. ತಿರುಪತಿಯಿಂದ ಚಿನ್ನದ ತೇರು ಕದ್ಕೊಂಬಂದ್ರು ಅವರು. ಕದ್ಕೊಂಬಂದು ವೀರಭದ್ರ ಸ್ವಾಮಿ ಅಟ್ಕೊಂಬರ್ತಾ ಇರ್ಬೇಕಾದ್ರೆ ಕದ್ದು ಕೂತಿರೋ ಜಾಗ ಇದು. ಬೆಟ್ಟ ಗುಡ್ಡದಲ್ಲಿ ಕದ್ದು ಕೂತಿರೋ ಜಾಗ ಐತಿ. ಅಲ್ಲಿ ಒಳಗಡೆ ಹೋದ್ರೆ ಗೊತ್ತಾಗ್ತದೆ. ಇದಕ್ಕೂ ಶಿವಗಂಗೆಗೂ ಏನಾನ ಇದೆಯಾ? ಶಿವಗಂಗೆ ಬೆಟ್ಟನೇ ಇದು. ಅದು ಫ್ರಂಟಲ್ಲಿ ಐತೆ, ಬ್ಯಾಕ್ ಇದು. ಹಾಂ, ಆ ಕದ್ದು ಕೂತಿರೋ ಜಾಗನೂ ಇದೆ, ಅದು ನೋಡ್ಬೋದು ನೀವು. ಆಮೇಲೆ ಈಚೆ ಒಂದು ಗಣಪತಿ ಇದೆ, ಸಂಕಷ್ಟರ ಗಣಪತಿ. ಅದು ಉದ್ಭವನೇ ಬಂಡೆಲಿ. ಇವೆಲ್ಲ ಭೂಮಿಲಿ ಉದ್ಭವ ಆಗಿರೋದು ಇಲ್ಲಿ. ಆಮೇಲೆ ಇನ್ನೊಂದು ಬಂದಿ ಬಸವ ಅಂತ ಐತೆ. ಆ ದೇವರು ವರಪ್ರಸಾದದಿಂದ ಹುಟ್ಟಿದ ಬಸವ. ಅದು ಇಲ್ಲಿರೋ ರೈತರುಗಳಿಗೆಲ್ಲ ಕಿರುಕುಳ ಕೊಡೋದಂತೆ. ಅವಾಗ ಏನು ಮಾಡಿರಂತೆ, ಸ್ವಾಮಿಗೆ ಬಂದು ಮರೆ ಬಿದ್ದರಂತೆ, ನೀನು ವರಪ್ರಸಾದದಿಂದ ಹುಟ್ಟೈತೆ ಬಸವ, ನಮಗೆಲ್ಲ ಕಿರುಕುಳ ಕೊಡ್ತೈತೆ ಅಂತ ಹೇಳಿರಂತೆ. ಅವಾಗ ಏನು ಮಾಡಿರು, ಸ್ವಾಮಿ ಅಪ್ಪಣೆ ಕೊಟ್ಟ, ಆ ಬಸವನ್ನ ಎಳ್ಕೊಂಬನ್ನಿ ಅಂತ. ಇಡೀ ಸುತ್ತೇಳಹಳ್ಳಿ ಗ್ರಾಮಸ್ಥರು ಸೇರಿ ಕಾಲಿಗೆ ಸರ್ಪಣೆ ಹಾಕಿ ಎಳ್ಕೊಂಬಂದು ಜೈಲು ಅಂತ ಹಾಕಿದ್ದೀವಿ ಒಳಗಡೆ. ಬಂದಿ ಬಸವ ಅಂತ ಅದಕ್ಕೆ ಹೆಸರು, ಬಂದಿ ಬಸವ. ಆಮೇಲೆ ಈ ಮೋದ್ಗಲ್ ಋಷಿಗಳು ಅವರ ಶಾಪದಿಂದ ಆಗಿರೋದು ಮೋದ್ಗಲ್ ತೀರ್ಥ ಅಂತ ಆಯಿತು ಒಂದು. ಆ ತೀರ್ಥ ಅವ್ರದ್ದು ಶಾಪ ಐತೆ, ಯಾವುದೇ ಕಾರಣದಿಂದ ಒಣಗಬಾರ್ದು ಅಂತ. ಅದಿರೋದೇನು ಅಂದರೆ, ಒಂದು ಬಿಂದಿಗೆ ಮುಣಗಲ್ಲ. ನೀವು ಮೋಟ್ರ್ ಆನ್ ಮಾಡಿಬಿಟ್ಟು ಎಷ್ಟು ಬೇಕಾದ್ರೂ ಹೊಡ್ಕೊಂಬಂದು ನೀರನ್ನ ಆವಾಗ ತೀರ್ಥದಲ್ಲಿ. ಈಗ ಬಿಂದಿಗೆ ಮುಣಗಲ್ಲ, ಮಣ್ಣು ಸಿಗ್ತದೆ ಅದು. ಆ ತೀರ್ಥ ಏನು ಮಾಡ್ತದೆ ಅಂದರೆ, ನೀವು ಎಷ್ಟೇ ಮೋಟ್ರ್ ಹಾಕಿ ಹೊಡ್ಕೊಳ್ರಿ, ನೀರು ಬಗ್ಗದೇ ಇಲ್ಲ, ಅಷ್ಟೇ ಇರ್ತದೆ. ಅದು ಏನು ವಿಶೇಷ ಅಂದರೆ, ಆ ತೀರ್ಥ ಮಕ್ಕಳಿಲ್ದಲೇ ಇರೋರಿಗೆ ಬಂದು 3 ಸತಿ ನೀರು ಹಾಕಿಸ್ಕೊಂಡು ಗಂಗೆ ಪೂಜೆ ಮಾಡಬೇಕಲ್ಲಿ. ಅಷ್ಟೇ ಅದಕ್ಕೆ ಹರಕೆ, ಇನ್ನೇನು ಇಲ್ಲ. ಅದು ಇದುವರೆಗೂ ಯಾವುದು ಫೇಲ್ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಅಂದರೆ ಇದೆಲ್ಲ ದನಿನ ದಾರಿ ಇತ್ತು. ದನಿನ ದಾರಿ ಇರ್ಬೇಕಾದ್ರೆ ಈ ಭಕ್ತಾದಿಗಳೆಲ್ಲ ಸೇರಿ ನೋಡಿ, ನಾವು ಇವರು KV ರಾಜಣ್ಣ ಅಂತ, ಇವರು ಅಧ್ಯಕ್ಷರು ನಮ್ಮ ದೇವಸ್ಥಾನ ಇದಕ್ಕೆ. ಇವರೆಲ್ಲ ನಿಂತ್ಕೊಂಡು ನೋಡಿ, ನಮ್ಮ ಭಕ್ತರುಗಳೆಲ್ಲ ನಿಂತ್ಕೊಂಡು ಅಭಿವೃದ್ಧಿ ಮಾಡಿರು, ಈ ರೋಡ್ ಮಾಡಿರು, ಎಲ್ಲ ಮಾಡಿರು. ಗೌರ್ಮೆಂಟಿಂದ ಏನು ನಮ್ಗೆ ಸಹಕಾರ ಇಲ್ಲ. ಇದು ರೋಡ್ ಅಷ್ಟೇ ನಮ್ಮ ಭಕ್ತರಿಂದ ಗೌರ್ಮೆಂಟಿಂದ 1 ರೂಪಾಯಿ ಇಲ್ಲ ರೋಡ್ಗಾಗಲಿ ದೇವಸ್ಥಾನಕ್ಕಾಗಲಿ. ನಾವು ನಿಮ್ಮಂಥ ಭಕ್ತರಿಂದ ಮಾಡಿ ಇಂಪ್ರೂವ್ಮೆಂಟ್ ಮಾಡೋದು ಈ ದೇವಸ್ಥಾನ. ಈ ಮಟ್ಟಕ್ಕೆ ತಂದಿದ್ದೀವಿ. ನಮ್ಮ ತಂದೆಯವರಿದ್ರು, ನಮ್ಮ ತಂದೆಯವರು, ಅವ್ರಿಗೆ 98 ವರ್ಷ ಆಯಿತು, ಅವರು ತೀರೋದ್ರು. ಆಮೇಲೆ ನಾನು ಬಂದೆ. ನಾನು ಬಂದು 20-22 ವರ್ಷ ಆಯಿತು. ಅಂದರೆ ಹುಡುಗನಿಂದ ಪೂಜೆ ಮಾಡ್ತಿದ್ದೆ. ನಮ್ಮ ಅಪ್ಪ ನನಗೆ ಇನ್ಚಾರ್ಜ್ ಕೊಟ್ಟು ಒಂದು 22 ವರ್ಷ ಆಯಿತು. ಆವಾಗ ದನಿಂದಾರಿ ಪಾಳ ದೇವಸ್ಥಾನ ಇದೆಲ್ಲ. ಆವಾಗಿಂದ ಈಚೆಗೆ ಇವ್ರನ್ನೆಲ್ಲ ಸಹಕಾರ ತಗೊಂಡು ಈ ಮಟ್ಟಕ್ಕೆ ತಂದಿದ್ದೀನಿ. ನಾನು ಪೂಜೆ ಮಾಡ್ತಾ ಇರೋದು 3ನೇ ತಲೆಮಾರಿದು. ಈಗ ನನ್ನ ಮಗ ಮಾಡ್ತಾ ಇರೋದು 4ನೇನು. ವಂಶ ಪಾರಂಪರೆಯಿಂದ ಮಾಡ್ಕೊಂಬಂದಿದ್ದೀವಿ. ಈ ರೋಡ್ ಇದೆಯಲ್ಲ ಸರ್, ಇದು
ನೋಡಿ ಇದೇ ತರ ನೋಡಿ, ಈ ದಾರಿ ಈ ತರ ಹೆಂಗಿದೆಯಲ್ಲ ಮಚ್ಚಿಡ್ಕೊಂಡು ನಾವು ಬಂದು ಸರ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ನೀರು ಹೋಗ್ಬಿಡೋದು, ದಾರಿ ಆಗಿರೋದಲ್ಲ, ನೀರೆಲ್ಲ ಕೊರಕ್ಲಾಗ್ಬಿಡೋದು. ಹತ್ತಿಗೆ ಹೋಗ್ಬೇಕಾಯ್ತು, ಬೆಟ್ಟ ಸಪೋರ್ಟ್ ಇಲ್ಲ ಇಲ್ಲಿ ಅಂತ ಹೇಳಿ. ಈಗ ಏನಿಲ್ಲ, ಅದೆಲ್ಲ ಈಗ ಬಂದವ್ರಿಗೆ ದಾಸೋಹ ಭವನ ಕಟ್ಟಿದ್ದೀವಿ. ಮೇಲ್ಗಡೆ ರೂಮ್ಸ್ಗಳವೆ, ಬಂದವ್ರು ಇಳ್ಕೊಳ್ಳೋದಕ್ಕೆ ಪೂಜಾ ಕರ್ತರು ಬೇರೆಯವ್ರಿಗೆ ಕೊಡಲ್ಲ, ಪೂಜಾ ಕರ್ತರಿಗೆ ಮಾತ್ರ. ಆಮೇಲೆ ಡೈಲಿ ಊಟ ಮಾಡಿಸ್ತೀವಿ ಬಂದವ್ರಿಗೆ. ನಾಳೆ ಜಾತ್ರೆ ಇದೆ, ಬಹಳ ಜೋರಾಗಿ ನಡೀತದೆ ಜಾತ್ರೆ. ಒಂದು 5-6 ಸಾವಿರ ಜನ ಸೇರ್ತಾರೆ, ಬಹಳ ಜೋರಾಗೈತೆ. ಕೊನೆ ಕಾರ್ತಿಕ್ ಸೋಮವಾರ ಪ್ರತಿ ವರ್ಷ ಜಾತ್ರೆ ಇಲ್ಲಿ. ಇದು ಮೆರವಣಿಗೆ ದೇವರು ಏನೂ ಇರಲಿಲ್ಲ ಸರ್, ಭಕ್ತಾದಿಗಳು ಸೇರ್ಕೊಂಡೇ ಎಲ್ಲ ಉತ್ಸವ ಮೂರ್ತಿನ ಮಾಡಿಸಿ ಉತ್ಸವ ಮೂರ್ತಿ ಮಾಡಿಸಿ ಆದ ಮೇಲೆ ತಂದ್ಬಿಟ್ಟಿದ್ದೀವಿ. ಉತ್ಸವ ಮೂರ್ತಿನ ಜಾತ್ರೆ ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಪ್ರಸಾದ ವ್ಯವಸ್ಥೆದು ವರ್ಷವೆಲ್ಲ ತಿಂದ್ರು ಖರ್ಚಾಗಲ್ಲ, ಅಷ್ಟೊಂದು ಬರ್ತದೆ. ಅದನ್ನು ಅಷ್ಟೊಂದು ಬರ್ತದೆ, ಅದನ್ನೆಲ್ಲ ಬೇರೆ ದಾಸೋಹಕ್ಕೆಲ್ಲ ಎಲ್ಲ ಆಮೇಲೆ ನಾವೇನ ಮಿಕ್ಕಿದ್ರೆ ವೃದ್ಧಾಶ್ರಮ ಕಳಿಸ್ತೀನಿ ಸರ್. ಮೊನ್ನೆ 5 ಕ್ವಿಂಟಲ್ ಅಕ್ಕಿ ಕಳಿಸ್ತೆ ವೃದ್ಧಾಶ್ರಮಕ್ಕೆ. ಅದೇ ಪ್ರಶಾಂತ್ ಚಕ್ರವರ್ತಿ ಅದಲ್ಲ ಯಲಂಕ ಪ್ರಶಾಂತ್ ಚಕ್ರವರ್ತಿಯಿಂದ ಒಂದು ಯೂಟ್ಯೂಬಲ್ಲಿ ಬರ್ತಾರೆ ನೋಡ್ರಿ, ಅಲ್ಲಿ ಕಳಿಸ್ತಾ ನಾವು 5 ಕ್ವಿಂಟಲ್ ಅಕ್ಕಿ, ಒಂದು 50 ಪಂಚೆ, ಟವಲ್ಲು ಎಲ್ಲ ಕಳಿಸ್ತೆ. ಯಾಕೆಂದರೆ ಅದು ವೇಸ್ಟ್ ಆಗಬಾರ್ದು, ಯಾರಿಗೋ ಒಬ್ರಿಗೆ ಸಹ ಉಪಯೋಗ ಆಗಬೇಕು. ಆ ನಾಯನ್ನ ಹಂಗೆ ಮಿಕ್ಕಿದ್ರೆ ಕಳಿಸ್ಬಿಡ್ತೀನಿ. ಹಾಂ, ವೇಸ್ಟ್ ಮಾಡಲ್ಲ. ಇದು ದೇವಸ್ಥಾನ ಟೈಮಿಂಗ್ಸ್ ಸರ್, ದೇವಸ್ಥಾನ ನಾವು ಬೆಳಗ್ಗೆ 10 ಬರ್ತೀವಿ, 5 ಗಂಟೆ ತನಕ ಇರ್ತೀವಿ. ಡೈಲಿ ರೆಗ್ಯುಲರ್ ಓಪನ್ ಇರ್ತದೆ ಯಾವುದೇ ಕಣ್ಣಿಂದ. ಆಮೇಲೆ ಹುಣ್ಣಿಮೆ ಪೂಜೆ ವಿಶೇಷ ಇರ್ತದೆ. ಹುಣ್ಣಿಮೆ ಪೂಜೆ ಬೆಳಗ್ಗೆ 5 ಗಂಟೆಗೆ 1,500 ಜನ ಇರ್ತಾರೆ. 1,500 ಜನ ಡೈಲಿ ಪ್ರತಿ ಹುಣ್ಣಿಮೆ ಅವ್ರಿಗೆಲ್ಲ ಪ್ರಸಾದ ಮಾಡಿಸ್ತೀನಿ ನಾನು ಬೆಳಗ್ಗೆ. ಅವ್ರಿಗೆಲ್ಲ ರೈಸ್ ಬಾತು, ಕೇಸರಿ ಬಾತು, ಅದಕ್ಕೆ ಯಾರು ಏನು ಒಂದು ಅಕ್ಕಿ ಆಗಲಿ ಒಂದು ಬೇಳೆ ಆಗಲಿ ಯಾರು ಇಲ್ಲ. ಇವರೇ ಮಧ್ಯಾಹ್ನ ಮೇಲೆ ಊಟ ಇಲ್ಲಿ ಆದಾಗಿಂದನು ಇವರೇನೇನೆ ಟೊಮೆಟೊ ಬಾತು ಇಲ್ಲ ಕೇಸರಿ ಬಾತು ಎಲ್ಲ ಮಾಡಿಸ್ಕೊಂಡು 1,500 ಜನಕ್ಕೂ ಅಷ್ಟು ಜನಕ್ಕೂ ಬೆಳಗ್ಗೆ 6 ಗಂಟೆಗೆ ಪ್ರಸಾದ ರೆಡಿ ಇರ್ತದೆ. ಯಾವುದೇ ಒಂದು ಕಡೆಯಿಂದ ಯಾರು ಇಲ್ಲ, ಇವ್ರದೇ ಅಮಾವಾಸ್ಯೆನೂ ವಿಶೇಷ. ಒಂದು 4 ಪೌರ್ಣಮಿಗೆ ಒಂದು ಭಕ್ತರು ಇರ್ತಾರೆ, ಇನ್ನು ಮಿಕ್ಕಿದ ಪೌರ್ಣಮಿಗೆಲ್ಲ ಇವ್ರದ್ದು ಮಾಡಿಸೋದು. ಸ್ನೇಹಿತರೆ, ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಇವರ ಅರ್ಚಕರು ಅಂತ ಹೇಳಿ, ಇವರ ಅರ್ಚಕರು, ಪ್ರಧಾನ ಅರ್ಚಕರು. ನಿಮ್ಗೇನು ಮಾಹಿತಿ ಬೇಕು ಹೇಳಿ, ದಯವಿಟ್ಟು ಕೊಡ್ತೀವಿ. ಆಮೇಲೆ ಪ್ರಸಾದ ಮಾಡ್ಕೊಳ್ಳಿ. ಪ್ಲೇಸು ಇನ್ನೊಂದು ಭಕ್ತರಾಗ್ತಿರೋದು 108 kg ಗಂಟೆ ಇದು ಸರ್. ಇಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಗಿಡಿಗಾಸು ಇಲ್ಲ, ಎಲ್ಲ ಭಕ್ತಾದಿಗಳೇ. ನೋಡಿ, ಇಲ್ಲಿ ಒಬ್ಬರು ಭಕ್ತಾದಿಗಳು ಫಸ್ಟ್ ಇದು ಈ ಥರ ಇರಲಿಲ್ಲ, ಅದು ಮಣ್ಣು ದಾರಿ. ಇದನ್ನು ಭಕ್ತಾದಿಗಳು ನಿಂತ್ಕೊಂಡು ಆಮೇಲೆ ರೋಡು ಬಂದಿರೋದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ದೂರ ಇರ್ತೀವಿ. 108 kg ಹೊಡೀರಿ ಒಂದ್ಸಲ, ಏನೋ ಸೌಂಡ್ ಬರುತ್ತೆ. 108 kg ಇದು ಗಂಟೆ. ಇದು ದೇವಸ್ಥಾನದ ಮುಂದೆ ಹಾಕಿದ್ದಾರೆ, ನೋಡ್ಬೋದು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ರೂಮ್ಸ್ ಅವೈಲೇಬಲ್ ಇದೆ 24 hours. ಆಮೇಲೆ ಬಂದಂಥ ಭಕ್ತಾದಿಗಳಿಗೆ ದಾಸೋಹ ಭವನ ಇದೆ, ಪ್ರಸಾದ ವಿತರಣೆನ ಮಾಡ್ತಾರೆ ಇಲ್ಲಿ. ನಾಗ ಪೂಜೆ ಮಾಡೋ ಸರ್ ಎಲ್ಲ ಅಲ್ಲಿ. ನಾಗರ ಪೂಜೆ ಮಾಡೋದು, ಇಲ್ಲೆಲ್ಲ ನಾಗರ ಪೂಜೆ ಮಾಡೋದು. ಇದು ಮೋದಗಲ್ ತೀರ್ಥ, ಋಷಿ ಮುನಿಗಳು ಶಾಪದಿಂದ ಆಗಿರೋದು ಮೋದಗಲ್ ತೀರ್ಥ. ಏನು ಕೆಲಸ ಇಲ್ಲ, ಒಳಗಡೆ ಹೋಗಿದೆ. ಇಲ್ಲಿ ನೋಡ್ತಿರ್ಬೋದು, ಇದು ಪವಿತ್ರ ಮೋದಗಲ್ ತೀರ್ಥ ಅಂತ. ಒಳಗಡೆ ಹೋಗಿ ನೋಡೋಣ. ನೋಡಿ, ನಾವು ಇಲ್ಲಿ ಸುಮಾರು ಒಳಗಡೆ ಸ್ವಲ್ಪ ಕತ್ಲೆ ಇದೆ, ಟಾರ್ಚ್ ಹಾಕೊಂಡು ಹೋಗೋಣ ಒಳಗಡೆ. ಒಳಗಡೆ ತುಂಬಾ ಕತ್ಲೆ ಇದೆ ನೋಡಿ. ಫುಲ್ಲು ಪಕ್ಕೊಂಡು ಹೋಗ್ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ತೀರ್ಥ, ಪವಿತ್ರವಾದ ತೀರ್ಥ. ಈ ನೀರು ಯಾವಾಗಲೂ ಇರುತ್ತೆ, ಇದು ಬತ್ತೋಗಲ್ಲ. ಇಲ್ಲಿಂದ ಮೋಟ್ರ್ ಕನೆಕ್ಷನ್ ತಗೊಂಡಿರೋ ದೇವಸ್ಥಾನಕ್ಕೆಲ್ಲ ಹಾಕೊಂತಾರೆ, ಬಟ್ ಆದರೆ ನೀರು ಮಾತ್ರ ಖಾಲಿ ಆಗಲ್ಲ. ಇದು
ಸಂಕಷ್ಟಾರದ ಸಮಿತಿ ಸಂಕಷ್ಟ ಉದ್ಭವ ಮೂರ್ತಿ ಇದು ಎಲ್ಲ ಉದ್ಭವನೇ ಎಲ್ಲ ಉದ್ಭವನೇ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರೋದು ಮುದ್ಗಲೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿ. ಬನ್ನಿ ದೇವ ದರ್ಶನ ಪಡೆಯೋಣ. ದೇವರಿಗೆ ಎಲ್ಲರೂ ಹಾಕ್ತೀವಿ. ನೀವು ಚೆನ್ನಾಗಿರಲ್ವ, ನಾವು ಚೆನ್ನಾಗಿರೋದು. ಹಾಂ, ಇದು ಮುದ್ವೀರೇಶ್ವರ. ಮಧುವೀರೇಶ್ವರ ಇದೆ ಅಲ್ಲ ಸರ್ ಉದ್ಭವ ಅಂತ? ಉದ್ಭವ ಮೂರ್ತಿ ಇದೇನೆ. ಇದು ಮೋದ್ಗಲ್ಲು ಋಷಿನ ಸರ್. ಮೋದ್ಗಲ್ಲು ಋಷಿನ ಸರ್ ಇದು. ಮೋದ್ಗಲ್ ಋಷಿಗಳ ಇದು ಐಕ್ಯ ಸ್ಥಳ. ನೋಡ್ರಿ, ಅಲ್ಲ ಅಲ್ಲ ಭೈರವೇಶ್ವರ ಕತ್ಕೂತಿರೋ ಜಾಗ ಯಾವ್ದು ಸರ್? ಲಿಂಗು ಐತ್ ನೋಡ್ರಿ. ಇದಾ? ಇಲ್ಲಿ ಒಳಗಡೆ, ಅಲ್ಲಿ ಒಳಗಡೆ. ಇದು ಸ್ನೇಹಿತರೆ ಭೈರೇಶ್ವರ ಗದ್ದಿ ಕೂತಿರೋಂಥ ಜಾಗ ನೋಡ್ಬೋದು. ನೋಡಿ, ಇದು ಉದ್ಭವ ಬಸವಣ್ಣ. ಇದು ಉದ್ಭವ ಬಸವಣ್ಣ. ಇದು ಮುಂಚೆ ಇಷ್ಟೇ ಸೈಜ್ ಇದ್ದಿತ್ತು. ನಿಮ್ಮಂತ ಬಂದ್ರೆ ಪ್ರದಕ್ಷಿಣೆ ಹಾಕಿರೋ ಇದಕ್ಕೆ, ಈಗ ಹಾಕಕ್ಕಾಗಲ್ಲ. ಉದ್ಭವ ನಾಗದೇವತೆಯ ಸನ್ನಿಧಿ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ. ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿಯೊಂದು ವಿಗ್ರಹನೂ ಉದ್ಭವ ಆಗಿದೆ. ಮೇಡಮ್, ನಿಮ್ಮ ಹೆಸರು? ರೇಣುಕಾ ರಾಜಶೇಖರ್. ಇದೇ ಊರ ಇಲ್ಲ? ವಿಜಯನಗರ, ಬ್ಯಾಂಗ್ಳೂರು. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಾ? ನಮ್ಮ ಮನೆ ದೇವ್ರಿಗೆ. ನಿಮ್ಮ ಮನೆ ದೇವರ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ನನ್ನ ಮದುವೆ ಆದಾಗಿಂದ ನಮ್ಮ ಯಜಮಾನರು ಮನೆ ದೇವ್ರು ಇದು ಮುದ್ರೇಶ್ವರ. ತುಂಬ ಪವಾಡ ಇರೋಂಥ ದೇವಸ್ಥಾನ. ಅಯ್ಯೋ, ಭಾರಿ ಪವಾಡ. ಬಂಡೆಲ್ಲೇ ಉದ್ಭವ ಆಗಿರೋದು ಸ್ವಾಮಿ. ತುಂಬಾ ತುಂಬಾ ಇಲ್ಲ, ನೋಡಿಲ್ಲ. ಇಲ್ಲೆಲ್ಲ ತುಂಬಾ ಕಾಡಿದ್ದಂಗಿತ್ತು. ಫಸ್ಟ್ ಎಲ್ಲ ದಾರಿ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಇವಾಗ ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಗೌರ್ಮೆಂಟ್ ಇಂದನೂ ಸಹಾಯ ಆಗಿದೆ. ನಾವು ಎಲ್ಲ ಇಷ್ಟಿಷ್ಟು ನಮ್ಮ ಕೈಲಾದಷ್ಟು ನಾವು ಸೇವಾರ್ಥ ಮಾಡಿದ್ದೀವಿ ಸ್ವಾಮಿಗೆ. ಏನು ಭಾರಿ ಪವಾಡ ಬಿಡಿ ದೇವ್ರು. ಉದ್ಭವ ಆಗಿರೋದು ಉದ್ಭವ ಸ್ವಾಮಿ. ನೋಡ್ಬೋದು ದೇವಸ್ಥಾನದ ಹಿಂದೆ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಬೆಟ್ಟ ಇದೆ, ಆ ಕಡೆ ಒಂದು ಕೆರೆ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂಸ್. ಹಿಂದೆ ಬೆಟ್ಟ ಏನು ಕಾಣಿಸ್ತಿದೆ, ಇದು ಶಿವಗಂಗೆ ಬೆಟ್ಟ ನೋಡಿ. ಮಾಡ್ತಾರೆ. ಇಲ್ಲಿ ಪ್ರಸಾದ ಒಂದು 2,500ದಿಂದ 3,000 ಜನಕ್ಕೆ ಪ್ರಸಾದ ಮಾಡ್ತೀವಿ. ಬೆಳಿಗ್ಗೆ ಪ್ರತಿ ಜಾತ್ರೆಲ್ಲೂ ಇಲ್ಲಿ ಮಾಡ್ಕೊಳ್ಳೋದು. ಪ್ರತಿ ಜಾತ್ರೆ ಇದು 19ನೇ ಜಾತ್ರೆ. ಇಲ್ಲಿ ಬೆಳಿಗ್ಗೆ ಹಿಂದಿನ ದಿವಸ ರಾತ್ರಿ ಪ್ರಸಾದ ಎಲ್ಲ ಮಾಡಿಸ್ತೀವಿ. ಬರೋ ಭಕ್ತಾದಿಗಳೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ತಿಂಡಿ ಮಾಡಿಸ್ತೀವಿ, ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಸಿರ್ತೀವಿ.
ಮಧ್ಯಾಹ್ನ 11 ಗಂಟೆ ತಿರ್ಗಾ ಪ್ರಸಾದ, ಬೂಂದಿ, ಪಾಯಸ, ಪಲ್ಯಗಳು ಒಂದು 4 ಥರ ಪಲ್ಯ, ಆಮೇಲೆ ಒಂದು ಬಾತು, ಅನ್ನ, ಸಾರು, ಮೊಸರು, ಸಾಕಷ್ಟು ಹಪ್ಪಳ ಎಲ್ಲ ಇರುತ್ತೆ. ಭಕ್ತಾದಿಗಳು ಬಂದವರು ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಜನಗಳು ಬರ್ತಾರೆ ಸರ್. ಭಕ್ತಾದಿಗಳು ಇದ್ದಾರೆ ಸುಮಾರು. ತಮಿಳ್ನಾಡಿಂದ ಎಲ್ಲ ಬರ್ತಾರೆ. ತಮಿಳ್ನಾಡಿಂದ, ಹೊಸೂರಿಂದ ಎಲ್ಲ ಬರ್ತಾರೆ. ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಅಲ್ಲೂ ಇದ್ದಾರೆ. ಈ ಕಡೆ ಮೈಸೂರು ಕಡೆಯಿಂದಲೂ ಇದ್ದಾರೆ, ಎಲ್ಲ ಕಡೆಯಿಂದಲೂ ಬರ್ತಾರೆ. ಎಲ್ಲ ಕಡೆಯಿಂದ ನಾಳೆ ಕೊನೆ ಕಾರ್ತಿಕ್ ಸೋಮವಾರ ಇದರಿಂದ ನಾವು ಯಾವಾಗಲೂ ಕಾರ್ತಿಕ್ ಸೋಮವಾರ ಕೊನೆ ಕಾರ್ತಿಕ್ ಸೋಮವಾರ ದಿವಸ ನಮ್ಮಲ್ಲಿ ಜಾತ್ರೆ. ಶಿವಗಂಗೆ ಬೆಟ್ಟವನ್ನ 4 ದಿಕ್ಕಿನಿಂದಲೂ 4 ಇದು ರೂಪ ಕಾಣುತ್ತೆ. ಒಂದು ಶಿವಲಿಂಗ ತರ ಕಾಣುತ್ತೆ, ಒಂದು ಶಿವಲಿಂಗ ಅಂತ ಕಾಣುತ್ತದೆ, ಒಂದು ಬಸವಣ್ಣನ ತರ ಕಾಣುತ್ತೆ, ಒಂದು ಗಣೇಶನ ತರ ಕಾಣುತ್ತೆ, ಈ ತರ ಕಾಣುತ್ತದೆ. ಒಂದು ಸರ್ಪನ ತರನು ಕಾಣುತ್ತೆ. 4 ತರನು 4 ದಿಕ್ಕಿನಿಂದ ಕಾಣಿಸುತ್ತೆ ಸರ್. ಇದು ಕಕ್ಕುದ್ಗಿರಿ ಅಂತ ಹೆಸರು ಇದಕ್ಕೆ. ಆ ಕಡೆ ಹೋದ್ರೆ ಗಂಗಾಶಿವ ದೇವಸ್ಥಾನ ಇದೆ. ಈ ಮಾಗಡಿ ಕೆಂಪೇಗೌಡರು ಅಂತ ಇದ್ರು ಪಾಳ್ಯಗಾರರು, ಅವರು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಅವರ ಪ್ರತಿಮೆಯೂ ಇದೆ, ಗಂಗಾಧೇಶ್ವರನ ಪ್ರತಿಮೆಯೂ ಇದೆ, ಕಂಚಿನ ಪ್ರತಿಮೆ ಎಲ್ಲ ಆ ಕಡೆ ಇದೆ. ಸ್ನೇಹಿತರೆ, ಈ ದೇವಸ್ಥಾನ ಏನಿದೆ, ಈ ಜಾಗ ಕಲ್ಲುಗಳು ಮತ್ತು ಗಿಡಗಳಿಂದ ಕೂಡಿತ್ತು, ಬಂಡೆಗಳಿಂದ. ಈ ಹಳ್ಳಿಯವರು ಮತ್ತು ಊರು ಜನ ಎಲ್ಲ ಸೇರಿಕೊಂಡು ಭಕ್ತಾದಿಗಳ ದಾನದಿಂದ, ಯಾವುದೇ ಸರ್ಕಾರದ ಸಹಾಯ ಇಲ್ಲದೇನೆ ಅವರೇ ತಮ್ಮ ಸ್ವಂತ ಖರ್ಚಿಂದ ಎಲ್ಲ ಡೆವಲಪ್ಮೆಂಟ್ ಮಾಡಿ, ರೋಡ್ ಮಾಡಿ, ದೇವಸ್ಥಾನ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಸಮಿತಿ ಇದೆ, ಸಮಿತಿ ಮಾಡ್ಕೊಂಡಿದ್ದೀವಿ. ಮುದ್ದುಳೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಂತ 20 ವರ್ಷದಿಂದ ನಡೀತಾ ಇದೆ. ಅವ್ನು ಹೆಂಗೆ ನಡೆಸ್ತಾ ಇದ್ದಾನೋ ಹಂಗೆ ನಡೆಸ್ತಾ ಇದ್ದೀವಿ. ಓಕೆ ಸರ್. ಅವ್ರ ಅಧ್ಯಕ್ಷರು ಮೀಟ್ ಮಾಡಿದ್ರೆ ಅವ್ರಿಗೆ ನಾಳೆ ಇನ್ನೂ ಚೆನ್ನಾಗಿರ್ತದೆ. ಇವತ್ತು ಸ್ಟಾರ್ಟಿಂಗ್ ಬನ್ನಿ, ಬನ್ನಿ. ಸ್ನೇಹಿತರೆ ನೋಡ್ಬೋದು, ನಾಳೆ ವಿಶೇಷವಾದ ಜಾತ್ರೆಗೋಸ್ಕರ ಪ್ರಸಾದಕ್ಕೋಸ್ಕರ ಹೇಗೆ ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ. ಕಾರ್ತಿಕ್ ಸೋಮವಾರ ಕಾರ್ತಿಕ್ ಸೋಮವಾರ ಕಡೆ ಕಾರ್ತಿಕ ಸೋಮವಾರ. ನೋಡಿ, ತರಕಾರಿ ಎಲ್ಲ ಇದೆ, ಹೆಚ್ಚಾಗುತ್ತಿದ್ದಾರೆ ಎಲ್ಲ. ನೋಡಿ, ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹೆಂಗೆ ಯೂಟ್ಯೂಬ್ ಮಾಡ್ತಾರೆ ಅವರು, ನಿಮ್ಮನ್ನು ಸೇರಿಸ್ಕೊಂಡು. ಅದು ಖಾರದ ಪುಡಿಗೆ ಸರ್. ಖಾರದ ಪುಡಿ ಇಲ್ಲೇ ನೀವೇ ಮಾಡ್ಕೊಡ್ತೀವಿ? ಇಲ್ಲೇ ರೆಡಿ ಮಾಡ್ಕೊಂಡು ಮಿಷಿನ್ಗೆ ಹೋಗಿ ಬೇಯಿಸ್ಕೊಂಬರೋದು ಸರ್. ಇದೆಲ್ಲ ಇದೆಲ್ಲ ಮಸಾಲೆ ಐಟಮು. ಹೌದು.